ಹಾಯ್ ಎಲ್ರಿಗೂ ವೆಲ್ಕಮ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಯೂಟ್ಯೂಬಿನ 10 ಸೆಟ್ಟಿಂಗ್ಸ್ ಬಗ್ಗೆ ಹೇಳ್ತೀನಿ. ಈ 10 ಸೆಟ್ಟಿಂಗ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಸೆಟ್ಟಿಂಗ್ಸ್ನ ಎನೇಬಲ್ ಮಾಡೋದ್ರಿಂದ ನಿಮ್ಮದು ಯೂಟ್ಯೂಬಿಗೆ ಬೇಗ ಸಬ್ಸ್ಕ್ರೈಬರ್ ಆಗುತ್ತೆ, ವಾಚ್ ಟೈಮ್ ಆಗುತ್ತೆ, ನಿಮ್ಮ ಚಾನಲ್ ತುಂಬ ಜನ ಸಜೆಷನ್ನು ಹೋಗುತ್ತೆ. ನೀವು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಆಗಿಲ್ಲ ಅಂದ್ರೂ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಯಾರಾದರೂ ನಿಮ್ಮ ಫ್ರೆಂಡ್ಸು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ ಇದ್ದರೆ ಅವ್ರಿಗೆ ಈ ಸೆಟ್ಟಿಂಗ್ಸ್ನ ಎನೇಬಲ್ ಮಾಡ್ಕೊಳಕ್ಕೆ ಹೇಳಿ. ಅವಾಗ ಅವ್ರಿಗೆ ಬೇಗ ಗ್ರೋತ್ ಆಗುತ್ತೆ ಅವ್ರ ಚಾನಲು. ಅದಕ್ಕೋಸ್ಕರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದರಲ್ಲಿ ಹೇಳೋ 10 ಸೆಟ್ಟಿಂಗ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಸೆಟ್ಟಿಂಗ್ಸು ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ನಿಮಗೆ ಈ ವಿಡಿಯೋ ಸ್ವಲ್ಪ ಲಾಂಗ್ ಅನಿಸ್ಬೋದು, ಲೆಂತ್ ಆಗಿರ್ಬೋದು. ಏನಕ್ಕಂದರೆ 10 ಸೆಟ್ಟಿಂಗ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡಬೇಕು. ನಾನು ಸ್ಕ್ರೀನ್ ಶೇರ್ ಮಾಡಿ ನಾನು ಲ್ಯಾಪ್ಟಾಪಲ್ಲಿ ತೋರಿಸ್ತೀನಿ. ನೀವು ಬೇಕಾದ್ರೆ ಮೊಬೈಲಲ್ಲೇ ಈ ಸೆಟ್ಟಿಂಗ್ಸ್ನೆಲ್ಲ ಆನ್ ಮಾಡ್ಬೋದು, ಲ್ಯಾಪ್ಟಾಪೇ ಬೇಕಂತ ಇಲ್ಲ. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಲ್ಯಾಪ್ಟಾಪಲ್ಲಿ ತೋರಿಸ್ತೀನಿ, ಕ್ಲೀನಾಗಿ ಕಾಣಿಸ್ಬೇಕಲ್ಲ, ಅದಕ್ಕೋಸ್ಕರ. ಈಗ ಒಂದೊಂದೇ ಸೆಟ್ಟಿಂಗ್ನ ಹೆಂಗೆ ಎನೇಬಲ್ ಮಾಡೋದು ಅಂತ ತೋರಿಸ್ಕೊಂತ ಹೋಗ್ತೀನಿ. ಫಸ್ಟು ನೀವು ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ಕೋಬೇಕಾಗತ್ತೆ. ಅಂದರೆ YT ಸ್ಟುಡಿಯೋ ಅಂತ ಸರ್ಚ್ ಮಾಡಿ ಗೂಗಲಲ್ಲಿ. ಸರ್ಚ್ ಮಾಡಿದ್ಮೇಲೆ ಫಸ್ಟ್ ಲಿಂಕ್ ಬರುತ್ತಲ್ಲ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನೀವು ಆಲ್ರೆಡಿ ಸೈನ್ ಇನ್ ಆಗಿಲ್ಲ ಅಂದರೆ ಸೈನ್ ಇನ್ ಆಗಿ. ನಾನು ಆಲ್ರೆಡಿ ಸೈನ್ ಇನ್ ಆಗಿದ್ದೀನಿ, ಅದಕ್ಕೆ ಈ ಥರ ಪೇಜ್ ಓಪನ್ ಆಯಿತು ನನಗೆ. ನಿಮ್ದು ಯಾವುದು ಯೂಟ್ಯೂಬ್ ಚಾನಲ್ ಇದೆ ಆ ಇಮೇಲಿಂದನೇ ಯೂಟ್ಯೂಬ್ ಸ್ಟುಡಿಯೋಗೆ ಲಾಗಿನ್ ಆಗಿ. ಲಾಗಿನ್ ಆದಮೇಲೆ ಫಸ್ಟು ಸೆಟ್ಟಿಂಗ್ಸ್ ಏನಂದರೆ ಇಲ್ಲಿ ಕಂಟೆಂಟಿಗೆ ಬನ್ನಿ. ಕಂಟೆಂಟಲ್ಲಿ ನಿಮ್ದು ಯಾವುದೋ ಒಂದು ಕಂಟೆಂಟ್ ವಿಡಿಯೋ ಹಾಕಿರ್ತೀರ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗೆ ನಿಮಗೆ ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಮತ್ತು ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತಿದೆ. ಯಾವುದೇ ಕಾರಣಕ್ಕೂ ನೀವು ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತ ಹಾಕ್ಬೇಡಿ ಯೂಟ್ಯೂಬ್ ಚಾನಲಲ್ಲಿ. ಏನಕ್ಕೆ ಅಂದರೆ ನಿಮ್ಮದು ಕಂಟೆಂಟು 13+ ವಿಡಿಯೋ ಆಗಿರಬೇಕು ಮತ್ತು ಕಾರ್ಟೂನು ಆ ಥರ ಕಿಡ್ಸ್ ನೋಡೋಂಥ ಕಂಟೆಂಟ್ ಆಗಿದ್ರೆ ಮಾತ್ರ ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತ ಹಾಕಿ. ಇಲ್ಲಾಂದರೆ ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ನಿಮಗೆ ಲೀಗಲ್ ಆ್ಯಕ್ಷನ್ ಆಗುತ್ತೆ, ನಿಮ್ಮ ಚಾನಲ್ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ನಿಮಗೆ ಪೆನಾಲ್ಟಿ ಕೂಡ ಆಗುತ್ತೆ ಕೋರ್ಟಲ್ಲಿ. ಅದಕ್ಕೋಸ್ಕರ ನೀವು ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತ ಹಾಕಿ ಬೇರೆ ಬೇರೆ ಕಂಟೆಂಟ್ ಎಲ್ಲ ಹಾಕ್ಬೇಡಿ. ಇದು ಒಂದು ಸೆಟ್ಟಿಂಗು. ಇನ್ನೊಂದು ಸೆಕೆಂಡ್ ಸೆಟ್ಟಿಂಗು ಇಲ್ಲೇ ನೀವು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು. ಯಾವುದೋ ಒಂದು ಯೂಸರಿಗೆ ನಮ್ಮದು ಲಾಂಗ್ ವೀಡಿಯೋನ ಪೂರ್ತಿ ನೋಡೋಕ್ಕೆ ಇಷ್ಟ ಇರಲ್ಲ, ಅವ್ನಿಗೆ ಯಾವುದೋ ಒಂದು ಪಾರ್ಟ್ ಇಷ್ಟ ಆಗಿರುತ್ತೆ, ಅದೇ ನೋಡಬೇಕು ಅಂದ್ಕೊಂಡಿರ್ತಾನೆ. ಆವಾಗ ಅವ್ನು ಡೈರೆಕ್ಟಾಗಿ ಆ ಚಾಪ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ವೀಡಿಯೋ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೀವು ಇಲ್ಲಿ 0:15 ಅಂತ ಇದೆ, ಅದು ಲೆಸನ್ 1 ಅಂತ ಇದೆ. ಅವ್ನಿಗೆ ಅಲ್ಲಿ ಕೆಳಗೆ ತೋರಿಸ್ತಾ ಇರುತ್ತೆ ಲೆಸನ್ 1 ಅಂತೇಳಿ. ಅವ್ನು ಲೆಸನ್ 1 ಅಂತ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. 15 ಸೆಕೆಂಡ್ ಕಟ್ಟಾಗಿ ಅಲ್ಲಿಂದ 15th ಸೆಕೆಂಡಿಂದ ಸ್ಟಾರ್ಟ್ ಆಗುತ್ತೆ ವೀಡಿಯೋ ಅವನಿಗೆ. ಆವಾಗ ಅವನಿಗೆ ಏನು ಕಂಟೆಂಟ್ ಬೇಕು ಅದನ್ನ ನೋಡ್ಕೊತಾನೆ. ಆವಾಗ ನಿಮ್ಮ ಚಾನಲ್ಗೆ ವ್ಯೂಸ್ ಸಿಗುತ್ತೆ. ಇಲ್ಲಾಂದರೆ ಲಾಂಗ್ ವೀಡಿಯೋ ಹಾಕಿರ್ತೀರ, ಈ ಥರ ಮಾಡಿಲ್ಲ ಅಂದರೆ ಅವ್ನು ಲಾಂಗ್ ವೀಡಿಯೋ ಇದೆ ಇದರಲ್ಲಿ ಹುಡ್ಕೋದಿಲ್ಲಿ ನಮಗೆ ಬೇಕಾಗಿರೋ ಕಂಟೆಂಟ್ ಅಂತೇಳಿ ವೀಡಿಯೋ ನೋಡೋಕ್ಕೆ ಹೋಗಲ್ಲ, ಬೇರೆ ವೀಡಿಯೋ ನೋಡ್ತಾನೆ. ಅದಕ್ಕೋಸ್ಕರ ಎಜುಕೇಷನ್ ಪರ್ಪಸ್ ವೀಡಿಯೋ ಅಥವಾ ಲಾಂಗ್ ವೀಡಿಯೋ ಏನಾರು ಆಗ್ತಾಯಿದ್ರೆ ಅಂದರೆ ಈ ಥರ ಚಾಪ್ಟರ್ ವೈಸ್ ಹಾಕಿ, ಇದರಿಂದ ನಿಮಗೆ ವ್ಯೂಸ್ ಬೇಗ ಸಿಗುತ್ತೆ. ಇದು ಸೆಕೆಂಡ್ ಸೆಟ್ಟಿಂಗು. ಥರ್ಡ್ ಸೆಟ್ಟಿಂಗ್ಸು ಇಲ್ಲಿ ಇದನ್ನು ಚೇಂಜಸ್ ಮಾಡಿದ ಮೇಲೆ ಸೇವ್ ಅಂತ ಮಾಡ್ಕೊಳ್ಳಿ. ಇಲ್ಲಿ ಕಸ್ಟಮೈಸೇಷನಿಗೆ ಬನ್ನಿ. ಕಸ್ಟಮೈಸೇಷನಿಗೆ ಬಂದು ಇಲ್ಲಿ ನೋಡ್ಬೋದು, ನಾವು ಒಂದಿಷ್ಟು ವೀಡಿಯೋ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ. ಇದು ಏನಂದರೆ ನಿಮ್ಮ ಚಾನಲಿಗೆ ಯಾರೋ ಸಬ್ಸ್ಕ್ರೈಬ್ ಆಗಿರಲ್ಲ, ಅವ್ರು ಫಸ್ಟ್ ಟೈಮು ನಿಮ್ಮ ಚಾನಲ್ನ ಕ್ಲಿಕ್ ಮಾಡಿ ಬಂದಿರ್ತಾರೆ. ಆವಾಗ ಒಂದು ನೀವು ಪಾಪ್ಯುಲರ್ ಆಗಿರೋ ನಿಮ್ಮದು ಏನು ಕಂಟೆಂಟ್ ಹಾಕಿರ್ತಾರಲ್ಲ, ಅದ್ರಲ್ಲಿ ಪಾಪ್ಯುಲರ್ ಆಗಿರೋ ವೀಡಿಯೋನ ಅವ್ರಿಗೆ ಇಲ್ಲಿ ತೋರಿಸ್ಬೇಕು, ಆಟೋಮೆಟಿಕಾಗಿ ಪ್ಲೇ ಆಗಬೇಕಂತ ಇಲ್ಲಿ ಸೆಲೆಕ್ಟ್ ಮಾಡಿದರೆ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ವೀಡಿಯೋ ಅಂತ ಬರುತ್ತೆ. ನಿಮಗೆ ಯಾವುದು ಇಲ್ಲಿ ಇದರಲ್ಲಿ ನಿಮ್ಮದು ಪಾಪ್ಯುಲರ್ ಆಗಿರುತ್ತೆ ಆ ವೀಡಿಯೋನ ಸೆಲೆಕ್ಟ್ ಮಾಡಿ. ಆಮೇಲೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ಮತ್ತೆ ನಿಮ್ಮ ಚಾನಲಿಗೆ ಬಂದು ನೋಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಯಾವ ವೀಡಿಯೋ ಬೇಕೋ ಆ ಥರನೇ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಮ ಚಾನಲ್ ಈಗ ಪಬ್ಲಿಷ್ ಮಾಡ್ತೀನಿ ನೋಡಿ. ಪಬ್ಲಿಷ್ ಮಾಡಿ ನೋಡಿ, ನಾ ಇದು ಹೋಮ್ ಪೇಜಿಗೆ ಬಂದೆ. ಹೋಮ್ ಪೇಜಿಗೆ ಬಂದ ತಕ್ಷಣ ಈ ವಿಡಿಯೋ ಪ್ಲೇ ಆಗಿ ಸ್ಟಾರ್ಟ್ ಆಯಿತು. ಈ ಥರ ಪ್ಲೇ ಆಗೋದ್ರಿಂದ ನಿಮಗೆ ವ್ಯೂಸ್ ಸಿಗುತ್ತೆ. ಅದು ಒಳ್ಳೆ ಕಂಟೆಂಟ್ ಇರೋ ಪಾಪ್ಯುಲರ್ ಆಗಿರೋ ವೀಡಿಯೋ ನೀವು ಹಾಕಿದಾಗ ಅವ್ರು ಸಬ್ಸ್ಕ್ರೈಬ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಆಮೇಲೆ ನೀವು ಕೆಳಗೆ ನೋಡ್ಬೋದು, ಪಾಪ್ಯುಲರ್ ವೀಡಿಯೋ ಇಲ್ಲಿ ಬರ್ತಾಯಿದೆ, ಫಾರ್ ಯು ಅಂತ ಬರ್ತಾಯಿದೆ, ವ್ಲಾಗ್ಸ್ ಅವ್ರದ್ದು ಏನು ಚಾನಲ್ ಏನಿದೆ ಅವು ಬರ್ತಾಯಿದೆ, ಆಮೇಲೆ ವೀಡಿಯೋಸು ಲೈವ್ ಬಂದಿದ್ದೆಲ್ಲ ಬರ್ತಾಯಿದೆ. ಈ ಥರ ಹೆಂಗೆ ಮಾಡೋದು ಅಂದರೆ ಇದನ್ನು ಅಷ್ಟೇ ಕಸ್ಟಮೈಸೇಷನ್ ಚಾನಲಿಗೆ ಬಂದು ಇಲ್ಲಿ ನೀವು ನೋಡ್ಬೋದು ಆ್ಯಡ್ ಸೆಕ್ಷನ್ ಅಂತ ಇದೆ. ಇಲ್ಲಿ ನಾನು ಪಾಪ್ಯುಲರ್ ಫಸ್ಟ್ ಇದ್ದೀನಿ, ಫಾರ್ ಸೆಕೆಂಡ್ ಹಾಕಿದ್ದೀನಿ, ಆಮೇಲೆ ಫ್ಯೂಚರ್ಡ್ ಚಾನಲ್ಸ್ ಏನಿದೆ ಅದು ಹಾಕಿದ್ದೀನಿ. ಇದನ್ನ ಹೆಂಗೆ ಹಾಕೋದು ಅಂದರೆ ಇಲ್ಲಿ ಆ್ಯಡ್ ಸೆಕ್ಷನ್ ಅಂತ ಇದ್ದಲ್ಲಿ ಇಲ್ಲಿ ನಿಮಗೆ ಇರುತ್ತೆ ಫಾರ್ ಯು, ವೀಡಿಯೋಸ್, ಪಾಪ್ಯುಲರ್ ಇವೆಲ್ಲ ಹಾಕಿದ್ದೀನಿ. ಅದಕ್ಕೆ ಡಿಸೇಬಲ್ ಆಗಿದೆ ನನಗೆ. ಇದನ್ನು ನೀವು ಕ್ಲಿಕ್ ಮಾಡ್ಕೊಂಡು ಈಗ ಸಿಂಗಲ್ ಪ್ಲೇ ಲಿಸ್ಟ್ ಅಂತ ಹಿಂಗೆ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಯಾವ್ದಾದ್ರು ಪ್ಲೇ ಲಿಸ್ಟ್ ಇದ್ದರೆ ಆ ಪ್ಲೇ ಲಿಸ್ಟ್ನ ಹಾಕೋಬೋದು. ಅಥವಾ ಪಾಪ್ಯುಲರ್ ವೀಡಿಯೋನ ಈಗ ಆಲ್ರೆಡಿ ಹಾಕಿರೋದಕ್ಕೋಸ್ಕರ ಇಲ್ಲಿ ಬರ್ತಾಯಿದೆ. ಅಕಸ್ಮಾತ್ ನಿಮಗೆ ಚಾನಲ್ಲೇ ಮೇಲೆ ಬರಬೇಕು ಸ್ಟಾರ್ಟಿಂಗ್, ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಫಸ್ಟ್ ಪಾಪ್ಯುಲರ್ ವೀಡಿಯೋ ಬರ್ತಾಯಿದೆ, ಇಲ್ಲೋಯ್ತು.
ಈ ವಿಡಿಯೋ ಹೋಮ್ ಪೇಜಿಗೆ ಬಂದ ತಕ್ಷಣ ಪಾಪ್ಯುಲರ್ ವಿಡಿಯೋ ಬರ್ತಾ ಇದೆ. ನಮಗೆ ಪಾಪ್ಯುಲರ್ ವಿಡಿಯೋ ಬೇಡ, ಫಸ್ಟು ನಮ್ಮದು ಯಾವುದೋ ಬೇರೆ ಚಾನಲ್ ಇರೋದು ಬೇಕು. ಆ ಚಾನಲ್ದು ಹಿಂಗೆ ಮೇಲೆ ಹಾಕಿ ಇಲ್ಲಿ ಪಬ್ಲಿಷ್ ಮಾಡಿ. ಪಬ್ಲಿಷ್ ಮಾಡಿದ ಮೇಲೆ ವ್ಯೂ ಚಾನಲ್ ಮಾಡಿ. ಇದು ನೋಡ್ಬೋದು, ಆ ವಿಡಿಯೋ ಪ್ಲೇ ಆಗ್ತಾಯಿದೆ. ವಿಡಿಯೋ ಕೆಳಗೆ ನಮ್ದು ಯಾವ್ದು ಬೇರೆ ಯಾವ ಚಾನಲ್ ಇದೆ ಆ ಚಾನಲ್ದು ಇಲ್ಲಿ ಬರ್ತದೆ. ಆಮೇಲೆ ನೆಕ್ಸ್ಟ್ ಪಾಪ್ಯುಲರ್ ಬರ್ತದೆ. ಈ ಥರ ಮಾಡೋದ್ರಿಂದ ನೀವು ಪಾಪ್ಯುಲರ್ ವಿಡಿಯೋ ಮೇಲೆ ಬರೋ ಥರ ಮಾಡಿದಾಗ ಅವ್ರು ಹೋಮ್ ಪೇಜಿಗೆ ಬಂದಾಗ ಪಾಪ್ಯುಲರ್ ವೀಡಿಯೋಸ್ ಎಲ್ಲ ಕಾಣಿಸುತ್ತೆ. ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ತಾರೆ, ಕಂಟೆಂಟ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ, ವೀಡಿಯೋಸ್ ಎಲ್ಲ ತುಂಬ ವ್ಯೂಸ್ ಆಗ್ತಾಯಿದೆ, ನಾವು ಸಬ್ಸ್ಕ್ರೈಬ್ ಆಗೋಣ, ಒಳ್ಳೆ ಯೂಸ್ಫುಲ್ ಕಂಟೆಂಟ್ ಇರ್ಬೋದು ಅಂತೇಳಿ ಅವಾಗ ಸಬ್ಸ್ಕ್ರೈಬ್ ಆಗ್ತಾರೆ. ಪಾಪ್ಯುಲರ್ ವೀಡಿಯೋನು ನೋಡೋ ಚಾನ್ಸಸ್ ಇರುತ್ತೆ. ಎಲ್ಲ ವೀಡಿಯೋನು ಪ್ಲೇ ಆಲ್ ಅಂತ ಕೊಟ್ಟಾಗ ಇಲ್ಲಿ ನೋಡ್ಬೋದು ನೀವು, ಪ್ಲೇ ಆಲ್ ಅಂತ ಇರುತ್ತೆ. ಅವ್ರು ಪ್ಲೇ ಆಲ್ ಅಂತ ಕೊಟ್ಟರೆ ನಿಮ್ದು ಎಲ್ಲ ಪಾಪ್ಯುಲರ್ ವೀಡಿಯೋನು ನೋಡ್ತಾರೆ ಅವರು. ಆವಾಗ ನಿಮಗೆ ವಾಚ್ ಟೈಮು ಕಂಪ್ಲೀಟ್ ಆಗುತ್ತೆ, ವ್ಯೂಸು ಸಿಕ್ತಂಗೆ ಆಗುತ್ತೆ. ಇದು ನಿಮಗೆ ಥರ್ಡ್ ಸೆಟ್ಟಿಂಗು. ಫೋರ್ತ್ ಸೆಟ್ಟಿಂಗ್ಸ್ ಏನಂದರೆ, ಇಲ್ಲಿ ನೀವು ನೋಡ್ಬೋದು ವಿಡಿಯೋದಲ್ಲಿ ಮೇಲೆ ಒಂದು ಇಮೇಜ್ ಬರ್ತಾ ಇದೆ. ಅಂದರೆ ಅದರೊಳಗೆ ವಿಡಿಯೋ ಪ್ಲೇ ಆಗೋಕ್ಕಿಂತ ಮುಂಚೆ ಒಂದು ಇಮೇಜ್ ಕಾಣಿಸ್ತಾ ಇರುತ್ತೆ, ಅದಕ್ಕೆ ತಮ್ನೇಲ್ ಅಂತ ಹೇಳ್ತಾರೆ. ತುಂಬ ಜನಕ್ಕೆ ಈ ತಮ್ನೇಲ್ ಹಾಕೋದಕ್ಕೆ ಬರೋದಿಲ್ಲ. ವಿಡಿಯೋದಲ್ಲಿ ಏನೋ ಇರೋದು ಆಟೋಮೆಟಿಕಾಗಿ ಒಂದು ಜನರೇಟ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ನೀವು ಕಸ್ಟಮೈಸ್ ತಮ್ನೇಲ್ ಹಾಕಬೇಕು ಅಂದರೆ ಇಲ್ಲಿ ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸು ಇಲ್ಲಿ ಚಾನಲಲ್ಲಿ ಇಲ್ಲಿ ಫ್ಯೂಚರ್ಡ್ ಎಲಿಜಿಬಿಲಿಟಿ ಅಂತ ಇರುತ್ತೆ. ಇಲ್ಲಿ 3 ಆಪ್ಷನ್ ಇದೆ. ಈ 3 ಆಪ್ಷನ್ನು ಎನೇಬಲ್ ಮಾಡ್ಕೊಳ್ಳಿ. ಆವಾಗ ನಿಮ್ಮದು ಏನು ತಮ್ನೇಲ್, ಕಸ್ಟಮೈಸ್ ತಮ್ನೇಲು ಹಾಕ್ಬೋದು. ತುಂಬ ಫೀಚರ್ಸ್ ಎಲ್ಲ ಕೊಡ್ತಾರೆ ಯೂಟ್ಯೂಬಲ್ಲಿ, ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಬೋದು. ನೀವು ತಮ್ನೇಲ್ ಚೆನ್ನಾಗಿರೋದು ಹಾಕಿದಾಗ ನಿಮ್ಮ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ವೀಡಿಯೋ ನೋಡ್ತಾರೆ. ಇಲ್ಲ ನಿಮ್ಮ ತಮ್ನೇಲೇ ಚೆನ್ನಾಗಿಲ್ಲ ಅಂದರೆ ಅವ್ರು ನೋಡೋಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ತಮ್ನೇಲ್ ಚೆನ್ನಾಗಿರಬೇಕು. ಅದನ್ನ ತಮ್ನೇಲ್ ಹಾಕ್ಬೇಕಂದ್ರೆ ಈ 3 ಆಪ್ಷನ್ನು ಎನೇಬಲ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಎನೇಬಲ್ ಮಾಡಿದ್ದೀನಿ. ನಿಮಗೆ ಎಲಿಜಿಬಲ್ ಅಂತ ಬಂದಿರುತ್ತೆ, ನೀವು ಎಲಿಜಿಬಲ್ ಮೇಲೆ ಕ್ಲಿಕ್ ಮಾಡಿ ಇದು ಮಾಡಿದ್ರೆ ಆಯಿತು. ನಿಮಗೆ ತಮ್ನೇಲ್ ಹಾಕ್ಬೇಕಂದ್ರೆ 2 ಸ್ಟೆಪ್ ವೆರಿಫಿಕೇಷನ್ ಅಂತ ಇರುತ್ತೆ, ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಈ ಸೆಟ್ಟಿಂಗ್ಸಿಗೆ ಬಂದು ಎಲಿಜಿಬಲ್ ಅಂತ ಮಾಡಿ 2 ಸ್ಟೆಪ್ ವೆರಿಫಿಕೇಷನ್ ಅಂತ ಮಾಡಿದಾಗ ನಿಮಗೆ ಒಂದು ಮೊಬೈಲ್ದು ಲಿಂಕ್ ಎಲ್ಲ ಮಾಡೋದೆಲ್ಲ ಇರುತ್ತೆ. ಅದನ್ನೆಲ್ಲ ಮಾಡ್ಕೊಂಡಾಗ ನಿಮಗೆ ತಮ್ನೇಲ್ ಹಾಕೋಕ್ಕೆ ಬರುತ್ತೆ ಕಸ್ಟಮೈಸ್. ಇಲ್ಲಾಂದರೆ ವೀಡಿಯೋದಲ್ಲಿ ಏನಿರುತ್ತೆ ಅದು ಆಟೋಮೆಟಿಕ್ಕಾಗಿ ಒಂದು ಯೂಟ್ಯೂಬ್ ಜನರೇಟ್ ಮಾಡಿ ಇಟ್ಕೊಳ್ಳುತ್ತೆ. ಇದು 4th ಸೆಟ್ಟಿಂಗ್ಸು. ಈಗ 5th ಸೆಟ್ಟಿಂಗ್ಸ್ ನೋಡೋಣ. 5th ಸೆಟ್ಟಿಂಗ್ಸು, ಇಲ್ಲಿ ಸೆಟ್ಟಿಂಗ್ಸಿಗೆ ಬನ್ನಿ. ಯೂಟ್ಯೂಬ್ ಸ್ಟುಡಿಯೋ ಕೋಡ್ ಓಪನ್ ಮಾಡಿಕೊಂಡು ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಕರೆನ್ಸಿ ಅಂತ ಬರ್ತದೆ. ಕರೆನ್ಸಿ ನೀವು ಇಲ್ಲಿ ನಿಮ್ಮದು ಯಾವ ಕಂಟ್ರಿ ಇದೆ ಆ ಕಂಟ್ರಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈ US ಸೆಲೆಕ್ಟ್ ಮಾಡ್ಕೊಂಡ್ರೆ ಡಾಲರಲ್ಲಿ ಬರುತ್ತೆ, ಅರ್ನಿಂಗ್ ತುಂಬ ಮಾಡ್ಬೋದು ಅಂತ. ಆ ಥರ US ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಅರ್ನಿಂಗ್ಸ್ ಬರೋಲ್ಲ. ನೀವು ಇಲ್ಲಿ ಇಂಡಿಯಾನೇ ಸೆಲೆಕ್ಟ್ ಮಾಡಬೇಕಾಗತ್ತೆ. ಆಮೇಲೆ ಇಲ್ಲಿ ಚಾನಲಿಗೆ ಬನ್ನಿ. ಚಾನಲಿಗೆ ಬಂದ್ರೂ ಕಂಟ್ರಿ ಆಫ್ ರೆಸಿಡೆನ್ಸಿ ಅಂತ ಬರುತ್ತೆ. ಇದನ್ನು ಅಷ್ಟೇ, ಇಲ್ಲಿ ಇಂಡಿಯಾ ಅಂತಲೇ ಸೆಲೆಕ್ಟ್ ಮಾಡಿ. ಇಂಡಿಯಾ ಬಿಟ್ಟು ಬೇರೆ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಏನು ರೆವೆನ್ಯೂ ಬರೋಲ್ಲ. ಏನಕ್ಕೋಸ್ಕರ ಅಂದರೆ ಇಲ್ಲಿ ಏನಕ್ಕೆ ನಮ್ಮ ಕಂಟ್ರಿ ಸೆಲೆಕ್ಟ್ ಮಾಡಬೇಕಂದ್ರೆ ನಿಮ್ಮದು ಒಂದೊಂದು ಕಂಟ್ರಿ ಒಂದೊಂದು ಟ್ಯಾಕ್ಸೇಷನ್ ಇರುತ್ತೆ. ಟ್ಯಾಕ್ಸ್ ಕಟ್ಟಾಗಿ ನಮಗೆ ರೆವೆನ್ಯೂ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿ ನಮ್ದು ಯಾವ ಕಂಟ್ರಿ ಇರುತ್ತೆ ಕರೆಕ್ಟಾಗಿರೋ ಕಂಟ್ರಿನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಆವಾಗ ಕರೆಕ್ಟಾಗಿ ಟ್ಯಾಕ್ಸ್ ಕಟ್ಟಾಗಿ ನಮ್ಮದು ರೆವೆನ್ಯೂ ಬರುತ್ತಲ್ಲ, ಆ ರೆವೆನ್ಯೂ ನಮ್ಮ ಅಕೌಂಟಿಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು 5th ಸೆಟ್ಟಿಂಗ್ಸು. ನೆಕ್ಸ್ಟು ನಿಮ್ಮದು ಇದೊಂದು ಚಾನಲ್ ಇರುತ್ತೆ. ಈ ಚಾನಲ್ಲು ಲಿಂಕ್ ಇರುತ್ತೆ, ಓಕೆನಾ. ನೀವು ಯಾರಿಗಾರು ಶೇರ್ ಮಾಡೋದಿದ್ರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಳ್ಳೋದಿದ್ರೆ ಈ ಥರ ನಿಮ್ಮ ಚಾನಲ್ ಲಿಂಕ್ನ ಕಾಪಿ ಮಾಡಿ ಒಂದು ಕಡೆ ನೋಟ್ಪ್ಯಾಡಲ್ಲೋ ಅಥವಾ ಎಲ್ಲ ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ $sub_confirmation = 1 ಅಂತ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಾನು ನೋಡಿ ಈಗ ಇದನ್ನ ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡ್ಕೊಂಡು ಇದು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿ ಎಂಟರ್ ಮಾಡ್ತೀನಿ. ಎಂಟರ್ ಮಾಡಿದ್ಮೇಲೆ ನೋಡ್ಬೋದು ನೀವು ನನ್ನ ಚಾನಲ್ ಓಪನ್ ಆಯಿತು. ಚಾನಲ್ ಓಪನ್ ಆಗಿ ಏನಾಗುತ್ತೆ ಅಂದರೆ ಸ್ವಲ್ಪ ಹೊತ್ತು ಬಿಟ್ಟು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಒಂದು ಅಲರ್ಟ್ ಬರುತ್ತೆ ನೋಡಿ. ಈಗ ಬರುತ್ತೆ ಕನ್ಫರ್ಮ್ ಚಾನಲ್ ಸಬ್ಸ್ಕ್ರಿಪ್ಷನ್ ಅಂತ ಬರ್ತಿದೆ. ಕನ್ಫರ್ಮ್ ಚಾನಲ್ ಸಬ್ಸ್ಕ್ರಿಪ್ಷನ್ ಅಂತ ಬರ್ತಿದೆ. ಈ ಥರ ಬರೋದ್ರಿಂದ ಅವರು ಲಿಂಕ್ ಕ್ಲಿಕ್ ಮಾಡಿ ಬಂದಾಗ ಈ ಥರ ಸಬ್ಸ್ಕ್ರಿಪ್ಷನ್ ಅಂತ ಬರುತ್ತಲ್ಲ, ಆವಾಗ ಅವರು ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡ್ತಾರೆ. ಆವಾಗ ನಿಮ್ಮ ಚಾನಲ್ಗೆ ಬೇಗ ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗುತ್ತೆ. ಈ ಥರ ನೀವು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಲ್ಲಿ ಹಾಕ್ತಿರಲ್ಲ ಲಿಂಕು, ಅಥವಾ ನಿಮ್ಮ ಫ್ರೆಂಡ್ಸಿಗೆ ಯಾರಿಗೂ ಶೇರ್ ಮಾಡ್ತೀರಂದರೆ ಈ ಥರ ಮಾಡಿ ಲಿಂಕ್ ಶೇರ್ ಮಾಡಿ. ಅವ್ರಿಗೆ ಇಲ್ಲಿಗೆ ಬಂದು ಆಮೇಲೆ ಇಲ್ಲಿ ಸಬ್ಸ್ಕ್ರೈಬ್ ಹುಡ್ಕೋದಕ್ಕಿಂತ ನಾವು ಈ ಥರ ಕಳಿಸಿದಾಗ ಆಟೋಮೆಟಿಕಾಗಿ ಸಬ್ಸ್ಕ್ರೈಬ್ ಅಂತ ಬಂದಾಗ ಅವ್ರು ಕ್ಲಿಕ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ಈ ಥರನೇ ಮಾಡಿ ಲಿಂಕ್ ಶೇರ್ ಮಾಡಿ ಎಲ್ಲ ಕಡೆಯಿಂದ ಇದೇ ಥರನೇ ಕೊಡಿ, ಆವಾಗ ಬೇಗ ಸಬ್ಸ್ಕ್ರೈಬರ್ ಆಗ್ತಾರೆ. ನೆಕ್ಸ್ಟ್ ಸೆಟ್ಟಿಂಗು ಯೂಟ್ಯೂಬ್ ಸ್ಟುಡಿಯೋಗೆ ಬನ್ನಿ. ಯೂಟ್ಯೂಬ್ ಸ್ಟುಡಿಯೋಗೆ ಬಂದು ಇಲ್ಲಿ ಕಸ್ಟಮೈಸೇಷನ್ಗೆ ಹೋಗಿ. ಕಸ್ಟಮೈಸೇಷನಲ್ಲಿ ಬ್ರ್ಯಾಂಡಿಂಗ್ ಅಂತ ಇರುತ್ತೆ. ಬ್ರ್ಯಾಂಡಿಂಗಲ್ಲಿ ನಿಮ್ಮದು ಯೂಟ್ಯೂಬ್ ಚಾನಲ್ಗೆ ಯಾವುದು ಇಮೇಜ್ ಇರಬೇಕು ಅಂದರೆ ಪ್ರೊಫೈಲ್ ಪಿಕ್ ಇರಬೇಕು ಅಥವಾ ಲೋಗೋ ಏನಿರಬೇಕು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಇಮೇಜ್ ಹಾಕೊಳ್ಳೋಕೆ ಟ್ರೈ ಮಾಡಿ. ಏನಕ್ಕೆ ಅಂದರೆ ಯಾವುದಾದ್ರೂ
ಲೋಗೋ ಮೇಕರಿಂದ ತೊಗೊಂಡು ಹಾಕ್ಕೊಂಡ್ರೆ ಕಾಪಿರೈಟ್ಸ್ ಇಶ್ಯೂ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಿಮ್ಮದೇ ಇಮೇಜ್ ಹಾಕ್ಕೊಳ್ಳಿ. ಅದಾದಮೇಲೆ ಹಿಂದ್ಗಡೆ ಬ್ಯಾನರ್ ಏನು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ದು ಇಲ್ಲಿ ವಾಟರ್ ಮಾರ್ಕ್, ವಿಡಿಯೋ ವಾಟರ್ ಮಾರ್ಕ್ ಅಂತ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಬೋದು, ಅಥವಾ ಸಬ್ಸ್ಕ್ರೈಬ್ ಅಂತ ಹಾಕಿ, ಅಥವಾ ನಿಮ್ದು ಏನಾದ್ರು ಲೋಗೋ ಇದ್ದರೆ ಹಾಕ್ಕೊಳ್ಳಿ. ಏನಕ್ಕೆ ನಿಮ್ಮದು ವೀಡಿಯೋದು ಪ್ಲೇ ಆಗ್ತಾ ಇರ್ಬೇಕಾದ್ರೆ ಅದು ರೈಟ್ ಸೈಡಿಗೆ ಕೆಳಗೆ ಬರ್ತಾ ಇರುತ್ತೆ. ಅದ್ರ ಮೇಲೆ ಲ್ಯಾಪ್ಟಾಪಲ್ಲಿ ನೋಡ್ತಾ ಇದ್ದರೆ ಮೌಸ್ ತೊಗೊಂಡು ಹೋಗಿದ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಅಂತ ಒಂದು ಪಾಪಪ್ ಬರುತ್ತೆ. ಮೊಬೈಲಲ್ಲಿ ನೋಡ್ತಾ ಇದ್ರು ಅಷ್ಟೇ, ಲ್ಯಾಂಡ್ಸ್ಕೇಪಲ್ಲಿ ನೋಡ್ತಾ ಇರ್ತಾರೆ ಅಂದ್ಕೊಳ್ಳಿ, ಆವಾಗ ನಿಮ್ಮದು ಇಲ್ಲಿ ಏನು ಇಮೇಜ್ ಕೊಟ್ಟಿರ್ತೀರಲ್ಲ ಆ ಲೋಗೋ ಅಥವಾ ಇಮೇಜ್ ಅದು ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಪ್ಷನ್ ತೋರಿಸುತ್ತೆ ಅವರಿಗೆ, ಡೈರೆಕ್ಟ್ ಅಲ್ಲಿಂದನೇ ಸಬ್ಸ್ಕ್ರೈಬ್ ಆಗ್ಬೋದು. ಅದರಿಂದ ನಿಮಗೆ ಸಬ್ಸ್ಕ್ರೈಬ್ ಆಗ್ತಾರೆ ಜನ, ಅಂದರೆ ಸಬ್ಸ್ಕ್ರೈಬ್ ಜಾಸ್ತಿ ಆಗುತ್ತೆ ನಿಮಗೆ. ಅದಾದಮೇಲೆ ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ನು ನಿಮ್ಮ ಚಾನಲ್ ನೇಮು ಮತ್ತು ನಿಮ್ಮ ಚಾನಲಿನ ಡಿಸ್ಕ್ರಿಪ್ಷನಲ್ಲಿ ಏನಾದರೂ ಇದ್ದರೆ ಅದು. ಆಮೇಲೆ ನಿಮ್ಮದು ಸೋಷಿಯಲ್ ಮೀಡಿಯಾದ ಲಿಂಕ್ಸ್ ಎಲ್ಲ ಇಲ್ಲಿ ಹಾಕ್ಕೋಬೋದು. ಇಲ್ಲಿ ಆ್ಯಡ್ ಲಿಂಕ್ ಅಂತ ಮಾಡಿಕೊಂಡ್ರೆ, ಆ್ಯಡ್ ಲಿಂಕ್ ಅಂತ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮದು ಸೋಷಿಯಲ್ ಮೀಡಿಯಾದ ಲಿಂಕ್ ಹಾಕ್ಕೋಬೋದು. ಈ ವಿಡಿಯೋ ನೋಡಬೇಕಾದ್ರೆ ಅವ್ರು ಬೇಕಾದರೆ ನಿಮ್ಮ ಸೋಷಿಯಲ್ ಮೀಡಿಯಾ ಚಾನಲಿಗೂ ಅಥವಾ ಪೇಜಸ್ಸಿಗೂ ಫಾಲೋ ಆಗ್ಬೋದು ಅವರು. ಅದಕ್ಕೋಸ್ಕರ ಇಲ್ಲಿ ಲಿಂಕ್ಸ್ ಎಲ್ಲ ಹಾಕ್ಕೊಳ್ಳಿ. ಅದಲ್ಲಾದಮೇಲೆ ಇಲ್ಲಿ ಪಬ್ಲಿಷ್ ಅಂತ ಕೊಡಿ. ಇದು 7ನೇ ಸೆಟ್ಟಿಂಗ್ಸು. ನೆಕ್ಸ್ಟ್ ಸೆಟ್ಟಿಂಗ್ಸು, ಇಲ್ಲಿ ಹೋಮ್ ಪೇಜಲ್ಲಿ ಸೆಟ್ಟಿಂಗ್ಸಿಗೆ ಬನ್ನಿ. ಸೆಟ್ಟಿಂಗ್ಸಲ್ಲಿ ಚಾನಲ್ಲು, ಆಮೇಲೆ ಇಲ್ಲಿ ಕೆಲವೊಂದಿಷ್ಟು ಕೀವರ್ಡ್ಸ್ ಆ್ಯಡ್ ಮಾಡಿದ್ದೀನಿ ನಾನು. ಇದೇ ರೀತಿ ನೀವು ಕಾಮನ್ ಸಪ್ರೇಟೆಡ್ ಎಷ್ಟರೂ ಕೀವರ್ಡ್ನ ಆ್ಯಡ್ ಮಾಡ್ಬೋದು. ಕಾಮ ಹಾಕಿದ್ರೆ ಅದೊಂದು ಕೀವರ್ಡ್ ಆಗಿ ಸೆಲೆಕ್ಟ್ ಆಗುತ್ತೆ. ಇದರಿಂದ ಏನು ಯೂಸ್ ಅಂದರೆ, ಯಾರಾದರೂ ಯೂಸರು ಅಂದರೆ ವ್ಯೂವರ್ಸು ಸರ್ಚ್ ಮಾಡ್ತಾರಲ್ಲ, ಅದೇನೋ ಒಂದು ಕೀವರ್ಡ್ ಹಾಕಿ ಏನೋ ಸರ್ಚ್ ಮಾಡ್ತಾರೆ, ಆವಾಗ ನಿಮ್ಮ ಚಾನಲ್ಲು ಅದ್ರ ರಿಲೇಟೆಡೇ ಚಾನಲ್ ಆಗಿದ್ದರೆ ನಿಮ್ಮ ಚಾನಲಿನ ವೀಡಿಯೋನು ಸಜೆಷನ್ ಹೋಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಕೀವರ್ಡ್ಸ್ ಹಾಕ್ಕೊಳ್ಳಿ. ನಿಮ್ಮ ಚಾನಲ್ ಏನು ಕಂಟೆಂಟ್ ಮಾಡ್ತೀರೋ ಅದ್ರ ರಿಲೇಟೆಡೇ ಕೀವರ್ಡ್ಸು ಕಾಮನ್ ಸಪ್ರೇಟೆಡ್ ಹಾಕ್ಕೊಂಡು ಸೇವ್ ಅಂತ ಕೊಡಿ. ಸೇವ್ ಆಗುತ್ತೆ. ಇದು 8ನೇ ಸೆಟ್ಟಿಂಗು. ನೆಕ್ಸ್ಟ್ ಸೆಟ್ಟಿಂಗ್ ಏನಂದರೆ, ಸೆಟ್ಟಿಂಗ್ಸಿಗೆ ಹೋಗಿ ಇಲ್ಲಿ ಸೆಟ್ಟಿಂಗ್ಸಿಗೆ ಹೋದ್ಮೇಲೆ ಇಲ್ಲಿ ಚಾನಲ್ ಅಂತ ಇದಿಲ್ಲ, ಇಲ್ಲಿ ಅಪ್ಲೋಡ್ ಡಿಫಾಲ್ಟ್ಸ್ ಅಂತ ಇದೆ. ಅಪ್ಲೋಡ್ ಡಿಫಾಲ್ಟ್ಸಲ್ಲಿ ಇಲ್ಲಿ ನೀವೇನಾದರೂ ಒಂದು ಟೈಟಲ್ನ ನೀವು ಡಿಫಾಲ್ಟಾಗಿ ಏನು ಬೇಕೋ ಅದನ್ನ ಹಾಕೋಬೋದು, ಅಥವಾ ಡಿಸ್ಕ್ರಿಪ್ಷನು ಅಷ್ಟೇ ನಿಮಗೆ ಏನು ಬೇಕೋ ಅದನ್ನು ಒಂದು ಡಿಫಾಲ್ಟಾಗಿ ಇಟ್ಕೋಬೋದು. ಅದೇ ರೀತಿ ಇಲ್ಲಿ ವಿಸಿಬಿಲಿಟಿನೂ ಅಷ್ಟೇ, ನೀವು ಅನ್ಲಿಸ್ಟೆಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಕ್ಕಂದರೆ ನೀವು ಮಿಸ್ಸಾಗಿ ಏನಾದ್ರು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಅದು ವೇಸ್ಟ್ ಆಗಿಬಿಡುತ್ತೆ. ಏನಕ್ಕೆ ನೀವು ದಿನಕ್ಕೆ ಇಷ್ಟು ಟೈಮಿಗೆ ಅಪ್ಲೋಡ್ ಆಗಬೇಕಂತ ಟೈಮ್ ಸೆಟ್ ಮಾಡಿ ಅಪ್ಲೋಡ್ ಮಾಡಬೇಕಲ್ಲ, ಅದು ಮಿಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಅನ್ಲಿಸ್ಟೆಡ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೋಬೇಕು. ಇದೆಲ್ಲ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಟ್ಯಾಗ್ಸ್ ಏನಾದರೂ ಹಾಕ್ಬೇಕಂದ್ರೆ ಡಿಫಾಲ್ಟ್ ಟ್ಯಾಗ್ಸ್ ಒಂದಿಷ್ಟು ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಸೇವ್ ಅಂತ ಕೊಡಿ. ಇಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ನಿಮ್ಮದು ಯೂಟ್ಯೂಬ್ ಚಾನಲ್ ಮಾಡೋ ಫ್ರೆಂಡ್ಸಿಗೆ ಶೇರ್ ಮಾಡಿ, ಆಮೇಲೆ ಲೈಕ್ ಮಾಡಿ, ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ನ ಹಾಕ್ತಾ ಇರ್ತೀನಿ, ಹೆಂಗೆ ನಿಮ್ಮ ಚಾನಲ್ನ ಇಂಪ್ರೂವ್ ಮಾಡ್ಕೋಬೋದು ಅಂತೇಳಿ. ಆಮೇಲೆ ಮತ್ತೆ ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋ ಹಾಕ್ತಾ ಇರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಸಪೋರ್ಟ್ ಮಾಡಿ.